ಎಂತ ಅನಾಹುತ ಆಗಿದೆ? ಇಲ್ಲಿ ನೋಡಿ, ಆಗಿದಾಗೋಯ್ತು. ತಪ್ಪು ನಂದೆ. ಆ ನೆಕ್ಲೆಸ್ನ ನಾನ್ ಹುಷಾರಾಗಿ ಇಟ್ಕೋಬೇಕಾಗಿತ್ತು. ನಾಳೆ ಎಂಗೇಜ್ಮೆಂಟ್ ಇಟ್ಕೊಂಡು ಈ ರೀತಿ ಮನೆಯವರೆಲ್ಲ ಕಿತ್ತಾಡೋದು ಚೆನ್ನಾಗಿರೋದಿಲ್ಲ. ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ನೀವು ಸುಮ್ನಿರಿ ದೇವ್ಕಿ ಅವರೇ. ಕಳ್ಳರು ಸಿಗೋ ತನಕ ಇದನ್ನ ಬಿಡೋ ಮಾತೇ ಇಲ್ಲ ದೇವ್ಕಿ ಅವರೇ. ಅಮ್ಮ ಬೇಡ ಅಮ್ಮ. ಏನಾದ್ರೂ ಆಗ್ಲಿ, ನಮ್ ಕೋದಂಡ ಸಾಕ್ಷಿ ಇಟ್ಕೊಂಡು ಮಾತಾಡಿ ಅಂತ ಹೇಳಿದ್ದ ತಾನೇ. ಈಗ ಇವ್ರ ರೂಮ್ನ ಚೆಕ್ ಮಾಡಿದ್ರೆ ಸಾಕ್ಷಿ ಸಮೇತ ಸಿಕ್ಬಿಡ್ತಾರೆ. ಅಮ್ಮ ಮಗಳು ಇಬ್ರು ಕಳ್ಳರು. ನಾವ್ ಕದ್ದಿಲ್ಲ ಅಂತ ಅಂದ್ಮೇಲೆ ನಮ್ ರೂಮ್ ಎಲ್ಲ ಚೆಕ್ ಮಾಡೋದ್ ಯಾಕೆ? ನಾವೇ ನಿಮ್ ಕಣ್ಣ ಕಳ್ಳರ ತರ ಕಾಣ್ತಿದೀವ? ಯಾರು ಬಂದ್ಮೇಲೆ ಈ ಮನೇಲಿ ಈ ತರ ಘಟನೆಗಳಾಗ್ತಿದೆ ಅಂತ ಎಲ್ರಿಗೂ ಗೊತ್ತಿದೆ. ಮುಚ್ಚು ಬಾಯ್ನ. ನೀವ್ ಏನ್ ಬೇಕಾದ್ರೂ ಅನ್ಕೊಳ್ಳಿ. ಅದಕ್ಕೆ ನಾವ್ ತಪ್ಪು ಮಾಡಿಲ್ಲ. ಈಗೇನು ನಮ್ ರೂಮ್ ಚೆಕ್ ಮಾಡ್ಬೇಕಷ್ಟೇ ತಾನೆ? ಬನ್ನಿ ಚೆಕ್ ಮಾಡ್ಕೊಳ್ಳಿ, ಬನ್ನಿ. ಬಾವಾಸು, ನಾನ್ ಕದ್ದಿಲ್ಲ ಅಂದ್ಮೇಲೆ ಯಾಕೆ ಹೆದರ್ಕೋಬೇಕು? ಬನ್ನಿ ಚೆಕ್ ಮಾಡ್ಕೊಳ್ಳಿ, ಬನ್ನಿ. ಮಾತಾಡ್ಬೇಡ. ನೆಕ್ಲೆಸ್ ಒಂದ್ ಸಿಗ್ಲಿ, ಮನೆಯಿಂದ ಆಚೆ ದಬ್ತೀನಿ ನೋಡ್ ನಿನ್ನ. ಅಮ್ಮ ಅಮ್ಮ ಅಮ್ಮ, ಇದನ್ನ ಇಲ್ಲಿಗೆ ಬಿಟ್ಬಿಡಿ. ನಿಮಗೆ ಕೈ ಮುಗಿತೀನಮ್ಮ. ದೇವ್ಕಿ, ನೀವು ಸುಮ್ನೆ ಇರಿ. ನಿಮಗ್ ಗೊತ್ತಿಲ್ಲ, ಇದು ಬರೀ ನೆಕ್ಲೆಸ್ ಪ್ರಶ್ನೆ ಅಲ್ಲ, ನಮ್ಮನೆ ಮರ್ಯಾದೆ ಪ್ರಶ್ನೆ. ದಯವಿಟ್ಟು ನೀವು ಟೆನ್ಷನ್ ಮಾಡ್ಕೋಬೇಡಿ. ನೀವು ಸುಮ್ನೆ ಇರಿ. ಬಾಮ್ಮ ವಸು, ನೀವು ಸುಮ್ನೆ ಇರಿ. ನೀವು ಸುಮ್ನೆ ಮಾಡ್ತೀವಮ್ಮ. ಈ ವಿಷಯ ಇಲ್ಲಿಗೆ ಬಿಟ್ಬಿಡಿ. ಕಳ್ಳನ ನಾವು ಹಿಡಿತೀವಿ, ನೀವು ಸುಮ್ನೆ ನಿಂತ್ಕೊಳ್ಳಿ. ಬಾ ವಸು, ನಡಿ. ಮೂರ್ತಿ ಹೇಳಪ್ಪ ಅವ್ರಿಗೆ. ಒಂದ್ ನಿಮಿಷ ಹೇಳು. ಏನ್ರಿ ಇದು? ನೀನೇ ಮಾಡಿದ್ಯಲ್ಲ, ಈಗ ನಾನೇನ್ ಮಾಡಿ? ಯಾಕೆ ಹೇಳ್ಕೋಬೇಕಾಗಿತ್ತು? ನನ್ಗೇನ್ರಿ ಗೊತ್ತಿತ್ತು ಹೀಗಾಗುತ್ತೆ ಅಂತ? ಹೋಗ್ಲಿ ಬಿಡು. ದೊರೆಸ್ವಾಮಿಗಳೇ, ಅವ್ರ ನರಿ ಬುದ್ಧಿ ನಿಮ್ಗೆ ಗೊತ್ತಿಲ್ಲ. ಅವ್ರು ಎಂಥವ್ರು ಅಂತ ನಮಗ್ ಗೊತ್ತು. ಅದಕ್ಕೆ ವಿಶಾಲಾಕ್ಷಿ ಮಾತಾಡ್ತಾ ಇದ್ದಾಳೆ. ಸ್ವಲ್ಪ ಹೊತ್ತು ದಯವಿಟ್ಟು ಸುಮ್ಮನೆ ಇದ್ಬಿಡಿ ಪ್ಲೀಸ್. ಇದೇನಮ್ಮ ಹಿಂಗ್ ಮಾತಾಡ್ತಾರೆ? ನಮ್ಮೇಲ್ ಸುಮ್ನೆ ಅನುಮಾನ ಪಡ್ತಿದ್ದೀರಾ. ನಾವ್ ಯಾವ ತಪ್ಪು ಮಾಡಿಲ್ಲ. ಅಯ್ಯೋ ಕಂದ, ಚೆಕ್ ಮಾಡ್ಲಿ ಬಿಡು. ನಮ್ ನೆಕ್ಲೆಸ್ ಕದ್ದಿಲ್ಲ ಅಂದ್ಮೇಲೆ ಯಾಕೆ ಹೆದರ್ಕೋಬೇಕು? ಚೆಕ್ ಮಾಡ್ಲಿ. ದೇವ್ರೆ, ಏನಮ್ಮ ಇವ್ರು? ಆ ನೆಕ್ಲೆಸ್ ಅದೆಲ್ಲಿಟ್ಟಿದಾರೋ ಏನೋ. ಎಷ್ಟು ಹುಡ್ಕುದ್ರು ಸಿಗ್ತಾ ಇಲ್ಲ. ಅದಿಲ್ದೇ ಇರೋ ಜಾಗದಲ್ಲಿ ಬಂದು ಹುಡುಕಿದ್ರೆ ಹೇಗ್ ಸಿಗುತ್ತೆ? ನಾನು ಆಗ್ಲೇ ಹೇಳಿಲ್ವಾ ನಾವು ಕದ್ದಿಲ್ಲ ಅಂತ? ಸುಮ್ನೆ ನಮ್ಮ ಮೇಲೆ ಅನುಮಾನ ಪಡ್ತೀರಾ? ಇದೊಂದ್ ಜಾಗದಲ್ಲಿ ಹುಡ್ಕಿಲ್ಲ, ಇದೆತ್ರಿ ನೋಡೋಣ. ಅಯ್ಯೋ, ನನ್ ಕತೆ ಮುಗೀತು.